ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮಿತಾ ಸಂದೀಪ್ ವ್ಲಾಗ್ಸ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಭಾವಿಸ್ತೀನಿ. ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತು ನಮ್ಮನೇಲಿ ನಾವು ಹೇಗೆ ಹೇರ್ ಆಯಿಲ್ನ ಪ್ರಿಪೇರ್ ಮಾಡ್ಕೊಳ್ತೀವಿ ಅಂತ ತೋರಿಸ್ತಾ ಇದ್ದೀನಿ. ನಾವಿಲ್ಲಿ 2 kg ಕೊಬ್ಬರಿ ಎಣ್ಣೆನ ಬಳಸ್ತಾ ಇದ್ದೀವಿ. ಇದು ನಾವು ಕೊಬ್ಬರಿ ಊರಿಂದ ತಂದಿದ್ದು, ಅಂದರೆ ಒಣಗಿಸಿ ನಾವೇ ಗಾಣದಲ್ಲಿ ಮಾಡಿಸ್ಕೊಂಡಿರೋ ಎಣ್ಣೆ ಇದು. ಇದಕ್ಕೆ ನಾನು ಕರಿಬೇವಿನ ಸೊಪ್ಪು, ಅಲೋವೆರಾ, ಮೆಂತ್ಯ, ಕರಿ ಜೀರಿಗೆ, ಫ್ಲ್ಯಾಕ್ಸ್ ಸೀಡ್ಸ್, ನೆಲ್ಲಿಕಾಯಿ, ಹಾಗೆ ಬೇವಿನ ಸೊಪ್ಪು, ಹಾಗೆ ದಾಸವಾಳ ಹೂವದ ಎಲೆ ತೊಗೊಂಡಿದ್ದೀನಿ. ದಾಸವಾಳ ಹೂವು ಸಿಕ್ಕಿಲ್ಲ, ಅದಕ್ಕೆ ಎಲೆ ತೊಗೊಂಡಿದ್ದೀನಿ. 2 ಈರುಳ್ಳಿನ ಕಟ್ ಮಾಡಿ ತೊಗೊಂಡಿದ್ದೀನಿ. ಅಲೋವೆರಾನ ಸೈಡಲ್ಲಿರೋ ಮುಳ್ಳೆಲ್ಲ ನಾವು ತೆಗೆದುಬಿಟ್ಟು ಕಟ್ ಮಾಡಿ ತೊಗೊಳ್ಬೇಕಾಗತ್ತೆ. ಹಾಗೆ ನಾನು ಇಲ್ಲಿ ಲಾವಂಚ ಬೇರು ಎಲ್ಲ ಮಿಕ್ಸ್ ಇರೋದು ತೊಗೊಂಡಿದ್ದೆ. ನಾನು ಧರ್ಮಸ್ಥಳಕ್ಕೆ ಹೋದಾಗ ಅದು ಕೂಡ ಯೂಸ್ ಮಾಡ್ತಾಯಿದ್ದೀನಿ. ಲಾವಂಚ ಬೇರು ಗದ್ದಿಗೆ ಅಂಗಡಿಲಿ ಕೇಳಿದ್ರೆ ಸಿಗುತ್ತೆ, ನೋಡ್ಬೋದು. ಎಲ್ಲ ಅವರೇ ಮಿಕ್ಸ್ ಮಾಡಿದ್ದಾರೆ. ಮೆಂತ್ಯ ಎಲ್ಲ ಇದೆ ಅದರಲ್ಲೇ, ಕರಿ ಜೀರಿಗೆ ಎಲ್ಲ, ಕರಿಬೇವಿನ ಸೊಪ್ಪು, ಹಾಗೆ ದಾಸವಾಳ ಹೂವದ ಎಲೆ, ಹಾಗೆ ಬೇವಿನ ಸೊಪ್ಪೆಲ್ಲ ನಾನು ತೊಳೆದು ಚೆನ್ನಾಗಿ ನೀರೆಲ್ಲ ಒರೆಸಿದ್ದೀನಿ. ಹಾಗೆ ಸ್ವಲ್ಪ ಹೊತ್ತು ಬಿಸಿಲಲ್ಲಿ ಇಟ್ಟಿದ್ದೆ. ಈಗ ಒಂದು ದೊಡ್ಡ ಪಾತ್ರೆಗೆ ನಾವು ಎಣ್ಣೆ ಹಾಕ್ಕೊಂಡಿದ್ದೀವಿ. ಎಣ್ಣೆ ಸ್ವಲ್ಪ ಬಿಸಿ ಆದ ನಂತರ ಒಂದೊಂದೇ ಎಲ್ಲ ಹಾಕ್ಕೊಳ್ಬೇಕಾಗತ್ತೆ. ಈಗ ನೋಡಿ, ಅಕ್ಕಿ ಹಾಕ್ಕೊಂಡೆ, ಮೆಂತ್ಯ ಹಾಕ್ಕೊಂಡಿದ್ದೀನಿ. ಕಾಳು ಥರ ಏನಿರುತ್ತೆ ಅದೆಲ್ಲ ನಾವು ಫಸ್ಟ್ ಹಾಕ್ಕೋಬೇಕಾಗತ್ತೆ, ಬಿಕಾಸ್ ಅದ್ರದ್ದು ರಸ ಬಿಡೋದು ಸ್ವಲ್ಪ ಟೈಮ್ ಹಿಡಿಯುತ್ತೆ. ಸೊಪ್ಪಾದರೆ ಬೇಗ ರಸ ಬಿಡುತ್ತೆ. ಈಗ ನೋಡಿ, ನಾನು ಅಗಸೆ ಬೀಜ ಹಾಕ್ಕೊಂಡಿದ್ದೀನಿ, ಕರಿ ಜೀರಿಗೆ ಕೂಡ ಹಾಕ್ಕೊಂಡಿದ್ದೀನಿ. 5-10 ಮಿನಿಟ್ಸ್ ನಾವು ಚೆನ್ನಾಗಿ ಕುದಿಸ್ಬೇಕಾಗತ್ತೆ. ನೋಡಿ, ಕುದಿ ಬರ್ತಿದೆ. ಈಗ ನಾನು ಆಮ್ಲ ಹಾಕ್ಕೊಳ್ತಾ ಇದ್ದೀನಿ. ಬೆಟ್ಟದ ನೆಲ್ಲಿಕಾಯಿ ಹಾಕಿದ್ಮೇಲೆ ಅಲೋವೆರಾ ಹಾಕಬೇಕಾಗತ್ತೆ. ಅಲೋವೆರಾನ ನಾವು ನೀಟಾಗೆ ತೊಳೆದಿಕ್ಕೊಂಡಿದ್ವಿ, ಸೈಡಲ್ಲೆಲ್ಲ ಮುಳ್ಳೆಲ್ಲ ತೆಗೆದು ತೊಳೆದಿಕ್ಕೊಂಡಿದ್ವಿ. ಈಗ ಈರುಳ್ಳಿ ಏನು ಕಟ್ ಮಾಡ್ಕೊಂಡಿದ್ವಿ ಅದನ್ನು ಕೂಡ ನಾನು ಹಾಕ್ಕೊಂಡಿದ್ದೀವಿ. ಇದಕ್ಕೆ ನಾವು ಈಗ ಲಾವಂಚ ಬೇರು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಬೇಕು ಅಂದರೆ ಇನ್ನೊಂದು ಸ್ವಲ್ಪ ಹಾಕ್ಕೊಳ್ಬೋದು. ಈಗ ಇದನ್ನು ಚೆನ್ನಾಗಿ ಮಿಕ್ಸ್ ಮಾಡಿ ಬಾಯ್ಲ್ ಮಾಡಬೇಕಾಗತ್ತೆ. ಆವಾಗವಾಗ ಚೆನ್ನಾಗಿ ತಿರುಗಿಸ್ತಿದ್ರೆ ಒಳ್ಳೆಯದು. ಈಗ ನಾವು ಇದಕ್ಕೆ ಬೇವಿನ ಸೊಪ್ಪು ಕೂಡ ಸೇರಿಸ್ಕೊಳ್ತಾ ಇದ್ದೀವಿ. ಡ್ಯಾಂಡ್ರಫ್ ಏನಾರ ಇದ್ದರೆ ಹೋಗುತ್ತೆ. ಬೇವಿನ ಸೊಪ್ಪು ಹಾಕಿದ್ಮೇಲೆ ಕರಿಬೇವಿನ ಸೊಪ್ಪು ಕೂಡ ಹಾಕಬೇಕು. ಬೇವಿನ ಸೊಪ್ಪು, ಕರಿಬೇವಿನ ಸೊಪ್ಪು ಹಾಕೋದ್ರಿಂದ ನಮ್ಮ ಕೂದಲು ತುಂಬ ಕಪ್ಪಗೆ ಬರುತ್ತೆ. ಈಗ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ, ಬಿಕಾಸ್ ಒಂದೇ ಕಡೆ ಬೇಯಬಾರ್ದು, ಎಲ್ಲ ಕಡೆಯಿಂದನೂ ರಸ ಬಿಡಬೇಕಲ್ವ ಸೊಪ್ಪುದು. ಅದಕ್ಕೆ ಆವಾಗವಾಗ ನಾವು ಮಿಕ್ಸ್ ಮಾಡ್ತಾ ಇರಬೇಕಾಗತ್ತೆ. ಈಗ ನೀವು ನೋಡ್ತಿರ್ಬೋದು, ಈರುಳ್ಳಿ, ಹಾಗೆ ಅಲೋವೆರಾ, ಬೆಟ್ಟದ ನೆಲ್ಲಿಕಾಯಿ ಎಲ್ಲ ಹೇಗೆ ಕಲರ್ ಚೇಂಜ್ ಆಗ್ತಿದೆ ಅಂತ. ಲಾವಂಚ ಬೇರ್ ಜೊತೆಗೆ ಮಿಕ್ಸ್ ಎಲ್ಲ ಇಂಗ್ರೀಡಿಯೆಂಟ್ಸ್ ಇತ್ತಲ್ಲ, ಅದನ್ನು ಹಾಕಿರಲಿಲ್ಲ. ಅದು ಕೂಡ ಈಗ ನಾನು ಸೇರಿಸ್ಕೊಳ್ತಾ ಇದ್ದೀನಿ. ಬಿಕಾಸ್ ಎಲ್ಲನೂ ಒಟ್ಟಿಗೆ ಹಾಕಿದ್ರೆ ಎಲ್ಲ ಕುಕ್ ಆಗಲ್ಲ ಅಂತ, ರಸ ಬಿಡಲ್ಲ ಅಂತ ನಾವು ಒಂದೊಂದೇ ಸ್ವಲ್ಪ ಕುಕ್ ಆಗಿದ ತಕ್ಷಣ ಹಾಕ್ಕೊಳ್ತಾ ಇದ್ದೀವಿ. ಮೀಡಿಯಮ್ ಟು ಹೈ ಫ್ಲೇಮ್ನಲ್ಲೇ ಇಟ್ಕೊಂಡು ನಾವು ಇದನ್ನು ಕುದಿಸ್ಕೋಬೇಕಾಗತ್ತೆ ಎಣ್ಣೆನ. ನೀವು ನೋಡ್ತಿರ್ಬೋದು ಎಣ್ಣೆ ಕಲರ್ ಎಷ್ಟು ಚೆನ್ನಾಗಿ ಚೇಂಜ್ ಆಗ್ತಿದೆ ಅಂತ. ನಾವು ಇದಕ್ಕೆ ಮೆಹಂದಿ ಸೊಪ್ಪನ್ನ ಸೇರಿಸ್ಕೊಂಡಿಲ್ಲ, ಬಿಕಾಸ್ ಮಕ್ಳಿಗೆಲ್ಲ ಯೂಸ್ ಮಾಡ್ತೀವಲ್ಲ, ಅದರಿಂದ ನಾವು ಏನು ಸೇರಿಸ್ಕೊಂಡಿಲ್ಲ. ವೈಟ್ ಹೇರ್ಸ್ ಇರೋರು ಬೇಕಂದರೆ ಮೆಹಂದಿ ಸೊಪ್ಪನ್ನ ಸೇರಿಸ್ಕೊಳ್ಳಿ. ಇದಕ್ಕೆ ತುಂಬ ಚೆನ್ನಾಗಿ ಕಲರ್ ಕಾಣಿಸುತ್ತೆ ಕೂದಲು. ನೀವು ನೋಡ್ತಿರ್ಬೋದು ಸೊಪ್ಪೆಲ್ಲ ಹೇಗೆ ಕಲರ್ ಚೇಂಜ್ ಆಗಿದೆ ಅಂತ. ನಮಗೆ ಈ ಎಣ್ಣೆ ಪ್ರಿಪೇರ್ ಮಾಡೋಷ್ಟೊತ್ತೆ ಒಂದು 45 ಮಿನಿಟ್ಸ್ ಆದರೂ ತೊಗೊಳ್ತು. ಇಷ್ಟು ಕುಕ್ ಆದರೆ ಸಾಕು. ಈಗ ನಾವು ಸ್ಟವ್ ಆಫ್ ಮಾಡ್ಕೊಳ್ಳೋಣ. ಎಣ್ಣೆ ಕಂಪ್ಲೀಟಾಗಿ ತಣ್ಣಗಾದ ನಂತರ ನಾವು ಒಂದು ಕಾಫಿ ಸೋಸೋ ಜಾಲರಿ ಇರುತ್ತಲ್ಲ, ಅದರಲ್ಲಿ ಆದರೂ ಸೋಸ್ಕೋಬೋದು. ಬಿಕಾಸ್ ಸಣ್ಣದು ಏನು ಕಾಳುಗಳಿದೆ ಅದೆಲ್ಲ ಬೀಳೋದಿಲ್ಲ. ನೀವು ನೋಡ್ತಿರ್ಬೋದು ಎಣ್ಣೆ ಎಷ್ಟು ಕಪ್ಪಗೆ ಬಂದಿದೆ ಅಂತ. ವಾರಕ್ಕೆ 2 ಸಲ ಆದರೂ ಕೂದಲಿಗೆ ನಾವು ಎಣ್ಣೆ ಹಚ್ಚಿ ಸ್ನಾನ ಮಾಡಿದ್ರೆ ತುಂಬ ಕಪ್ಪಗೆ ಬರುತ್ತೆ ಕೂದಲು. ಎಣ್ಣೆ ಹಚ್ಚೋದ್ರ ಜೊತೆಗೆ ನಾವು ಹೆಲ್ತಿ ಡಯಟು ಹಾಗೆ 8 hours ಆಫ್ ಸ್ಲೀಪ್ ಮಾಡಿದರೆ ಕೂದಲು ತುಂಬ ಚೆನ್ನಾಗಿ ಬರುತ್ತೆ. ಈಗ ನೋಡಿ, ಇದು ಸೊಪ್ಪು ಸೋಸೋ ಜಾಲರಿ. ಇದರಲ್ಲಿ ಹಾಕಿದ್ರೆ ನಿಧಾನಕ್ಕೆ ಇನ್ನು ಉಳಿದಿರೋ ಎಣ್ಣೆ ಏನಿದೆ ಅದೆಲ್ಲ ಕಂಪ್ಲೀಟಾಗಿ ಬರುತ್ತೆ. ಈ ವಿಡಿಯೋ ಇಷ್ಟ ಆಗಿದರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಹಾಗೆ ಯಾರೆಲ್ಲ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ತೀರಾ ನೋಡ್ತಿದ್ದೀರಾ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಕೇಳ್ಕೊತೀನಿ. ಥ್ಯಾಂಕ್ ಯು ಆಲ್.